ಹೆಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರೆಸಿಪಿ ಚಿಕನ್ ಬಿರಿಯಾನಿ. ತುಂಬಾ ಈಸಿ, ಸಿಂಪಲ್ ಮತ್ತು ಟೇಸ್ಟಿಯಾಗಿ ಜ್ಯೂಸಿಯಾಗಿ ಸಕ್ಕತ್ತಾಗಿರುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಸಕ್ಕತ್ತಾಗಿ ಬರುತ್ತೆ ಈ ಥರ ಮಾಡಿದ್ರೆ. ಸೊ ನಮ್ಮ ಮನೇಲಿ ಈ ಥರ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ಏನಾದರೂ ಬೇರೆ ಥರ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಇಲ್ಲಿ ನಾನು 1 kg ಚಿಕನ್ ತೊಗೊಂಡಿದ್ದೀನಿ, ಫ್ರೆಶ್ ಚಿಕನು. ಸ್ವಲ್ಪ ಪೀಸಸ್ ನಾರ್ಮಲ್ ಚಿಕನ್ ಗ್ರೇವಿಗೆ ಎಲ್ಲದಕ್ಕೂ ಹೊಡೆಯೋದಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋ ಪೀಸಸ್ನ ತೊಗೊಳ್ಬೇಕು ಬಿರಿಯಾನಿಗೆ. ಸೊ ಆವಾಗ ರೈಸ್ ಜೊತೆ ಹಾಕಿದಾಗ ಪೀಸಸ್ ಎಲ್ಲನೂ ಮೆಲ್ಟ್ ಆಗಿಬಿಡಲ್ಲ. ಸೊ ದಪ್ಪ ಆಗಿ ಹಾಗೆ ಇರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ದಪ್ಪ ಪೀಸಸ್ನೇ ಹೊಡ್ಸ್ಕೊಬಂದಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಮಾಡೋದಕ್ಕೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪೌಡರು ಹಾಕಿಬಿಟ್ಟು, ಸ್ವಲ್ಪ ಗರಂ ಮಸಾಲ ಹಾಕಿ, ಸ್ವಲ್ಪ ನಿಂಬೆಹಣ್ಣು ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡೋಕ್ಕೆ ಹೇಳ್ತೀನಿ. ಇದು ಒಂದು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ನಾವು ಮಿಕ್ಕಿದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರೊಳಗೆ ಇದು ಮ್ಯಾರಿನೇಟ್ ಆಗಿರುತ್ತೆ. ಅಷ್ಟೇ ಸಾಕು ಅನಿಸುತ್ತೆ. ಅದಕ್ಕಂದರೆ ಉಪ್ಪು ಎಲ್ಲ ಹಿಡ್ದಿರುತ್ತೆ, ಖಾರ ಎಲ್ಲನೂ ಚಿಕನ್ ಪೀಸ್ಗಳಿಗೆ. ಸೊ ಇನ್ನು ಇಲ್ಲಿ ಸ್ಪೈಸಸ್ ಎಲ್ಲ ತೊಗೊಂಡಿದ್ದೀನಿ. ನಾರ್ಮಲ್ ಬಿರಿಯಾನಿಗೆ ಏನೇನು ಸ್ಪೈಸಸ್ ಹಾಕ್ತೀವಿ, ಸೋಂಪು, ಜೀರಿಗೆ, ಚಕ್ಕೆ, ಲವಂಗ, ಬೇ ಲೀಫು, ಈ ಥರ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಖಾರಕ್ಕೆ ನಾನು ಸ್ವಲ್ಪ ಖಾರದ ಪುಡಿನೇ ಹಾಕ್ತೀನಿ. ಸ್ವಲ್ಪ ಅದಕ್ಕೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಇನ್ನು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಒಂದು 6 ರಿಂದ 7 ತೊಗೊಂಡಿದ್ದೀನಿ. ಸೊ ಟೊಮೊಟೊ ಬಂದು ಹುಳಿ ಟೊಮೊಟೊನೇ ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಬೇಕಾದರೆ ನೀವು ಆ್ಯಪಲ್ ಟೊಮೊಟೊನ ತೊಗೋಬೋದು. ಸೊ ಇನ್ನು ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಇದನ್ನು ಇಷ್ಟು ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ. ಹುಳಿ ಟೊಮೊಟೊ ಹಾಕಿದ್ರೆ ಸ್ವಲ್ಪ ಹುಳಿ ಆಗಿರುತ್ತೆ. ಸೊ ನಿಂಬೆಹಣ್ಣು ಸ್ಕಿಪ್ ಮಾಡ್ಬೋದು. ಸೊ ಇಲ್ಲಾಂದರೆ ಆ್ಯಪಲ್ ಟೊಮೊಟೊ ಹಾಕಂಗಿದ್ರೆ ಸ್ವಲ್ಪ ನಿಂಬೆಹಣ್ಣು ಲಾಸ್ಟಲ್ಲಿ ಹಾಕ್ಕೊಳ್ಳೋದಕ್ಕೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಯಾಕಂದರೆ ನಿಂಬೆಹಣ್ಣು ಹಿಂಡೋದ್ರಿಂದ ಸ್ವಲ್ಪ ಅದು ಎಲ್ಲ ಉದುದ್ರಾಗಿ ರೈಸ್ ಬರುತ್ತೆ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ತೀವಿ. ಹಂಗಾಗಿ ಸೊ ಇನ್ನೆಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದೇ ಸಾರಿ ಸೊ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಚಿಕನು ಅಷ್ಟೇ ಮ್ಯಾರಿನೇಟ್ ಮಾಡಿಡೋದ್ರಿಂದ ಸೊ ಸ್ವಲ್ಪ ಖಾರ ಎಲ್ಲನೂ ಹಿಡಿಯುತ್ತೆ ಪೀಸ್ಗಳಿಗೆ. ಹಾಗಾಗಿ ಸ್ವಲ್ಪ ಮ್ಯಾರಿನೇಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಸೊ ಇನ್ನು ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಪಾತ್ರೆಯಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಸೊ ಇನ್ನು ನಾನು ಇಲ್ಲಿ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ತುಪ್ಪನೂ ಹಾಕ್ಕೊಳ್ತೀನಿ. ಎಣ್ಣೆ ತುಪ್ಪ 2 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ ಬೇಕಾದರೆ ನೀವು ಬರೀ ತುಪ್ಪನೇ ಹಾಕೊಂಡಿದ್ರೆ ತುಪ್ಪನೇ ಹಾಕ್ಕೋಬೋದು, ಇಲ್ಲ ಎಣ್ಣೆ ಮಾತ್ರ ಬೇಕಾದರೂ ಆ ಥರ ಎಣ್ಣೆನೂ ಹಾಕ್ಕೊಳ್ಬೋದು. ಒಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಇದು ಎಲ್ಲ ಬಿಸಿ ಆದಮೇಲೆ ಸ್ಪೈಸಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಹಾಕ್ಕೊಳ್ಬೇಕು. ಸ್ಪೈಸಸ್ ಎಲ್ಲನೂ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ತುಂಬಾ ಘಮ ಅಂತ ಚೆನ್ನಾಗಿರುತ್ತೆ ಬಿರಿಯಾನಿ ಮಾತ್ರ. ಸೊ ಹಾಗಾಗಿ ಸೊ ಈ ಸೇಮ್ ಪ್ರೊಸೀಜರ್ ಫಾರ್ ನೀವು ವೆಜಿಟೇಬಲ್ ರೈಸ್ ಮಾಡಬೇಕಾದ್ರೂ ಯೂಸ್ ಮಾಡ್ಬೋದು ಇದೇ ಥರ. ಸೊ ಚೆನ್ನಾಗಿರುತ್ತೆ. ಸೊ ವೆಜಿಟೇಬಲ್ಸ್ ಹಾಕಿನೂ ಸಹ ಮಾಡ್ಕೊಳ್ಬೋದು, ವೆಜ್ ತಿನ್ನೋರೆಲ್ಲ ಇರ್ತಾರಲ್ವ. ಸೊ ಹಾಗಾಗಿ ಸೊ ಇನ್ನು ಸ್ಪೈಸಸ್ ಎಲ್ಲ ಏನು ತೆಗೆದಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕಿ ಆದಮೇಲೆ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಇನ್ನು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬಿರಿಯಾನಿಗಳಿಗೆಲ್ಲನೂ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಬ್ರೌನಿಷ್ ಆದರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ, ಸ್ಮೆಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆದಷ್ಟು ಬಿರಿಯಾನಿ ಮಾಡಬೇಕಂತಂದರೆ ಆನಿಯನ್ಸ್ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ನಾನು ನಮ್ಮ ಮನೆಯಲ್ಲಿ ಈ ಥರನೇ ಮಾಡ್ತೀನಿ. ಸೊ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಸೊ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಆನಿಯನ್ಸ್ ಎಲ್ಲ ಫ್ರೈ ಮಾಡೋಕ್ಕೆ ಇಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಬೇಗ ಬ್ರೌನಿಷ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಕಿ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೆ. ಇನ್ನು ಸೈಡಲ್ಲೂ ಸಹ ಸ್ವಲ್ಪ ಇದನ್ನು ಲಿವರ್ ತಂದಿದ್ರು. ಸೊ ಅದನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಅಕ್ಕಿನ 1.5 ಗ್ಲಾಸ್ ಅಷ್ಟು ಅಕ್ಕಿನ ನಾನಿವಾಗ 1 kg ಚಿಕನ್ ತೊಗೊಂಡಿರೋದ್ರಿಂದ ಸೊ 1.5 ಗ್ಲಾಸ್ ಅಷ್ಟು ಅಕ್ಕಿ, ಒಂದು 3/4 kg ಅಷ್ಟು ಅಕ್ಕಿ ಇರುತ್ತೆ. ಸೊ ಅದು ತೊಗೊಂಡು ತೊಳೆದು ಇಟ್ಟಿದ್ದೀನಿ ನೆನೆಸಿ. ಸೊ ಒಂದು 20 ಮಿನಿಟ್ಸ್ ಇಟ್ಟರೆ ಸಾಕು, ಅಕ್ಕಿ ರೆಡಿ ಆಗಿಬಿಡುತ್ತೆ. ಇನ್ನು ಆ ಕಡೆ ಅದು ಲಿವರ್ ಗ್ರೇವಿನೂ ಸಹ ರೆಡಿ ಆಗ್ತಾಯಿತ್ತು ಸೈಡಲ್ಲಿ. ಇನ್ನು ಸೈಮಲ್ಟೇನಿಯಸ್ ಆಗಿ ಆ ಕೆಲಸನೂ ಮಾಡ್ಕೊಳ್ತಾ ಇದ್ದೆ. ಸೊ ನೋಡಿ ಈರುಳ್ಳಿ ಇನ್ನು ಫ್ರೈ ಆಗ್ತಾಯಿದೆ. ಸೊ ಫ್ರೈ ಆಗಿದೆ ಅಂತ ಅಂದಾಗ ಸೊ ಆಮೇಲೆ ಮಿಕ್ಕಿ ಸ್ಪೈಸಸ್ನೆಲ್ಲನೂ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಳ್ಬೇಕು. ಸೊ ಈ ಥರ ಬ್ರೌನಿಷ್ ಆದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಬ್ರೌನ್ ಆದಮೇಲೆ ಸ್ವಲ್ಪ ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು, ಚೆನ್ನಾಗಿ ಸಾಫ್ಟಾಗಿ ಆದ್ರೇ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಏನೇನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಳ್ತೀನಿ. ಇನ್ನು ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ತೊಳೆದ್ಬಿಟ್ಟು ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಪುದೀನ, ಕೊತ್ತಂಬರಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಿರಿಯಾನಿಗಳಿಗೆಲ್ಲನೂ. ಸೊ ಹಾಕ್ಕೊಂಡ್ರೆ ಇನ್ನು ಸೈಡಲ್ಲಿ ಬೇರೆ ಡಿಶ್ ಮಾಡ್ತಾಯಿದ್ನಲ್ವ ಸೊ ಅದನ್ನು ಸಹ ರೆಡಿ ಆಗ್ತಾಯಿತ್ತು. ಸೊ ಹಂಗೆ ಇದನ್ನು ಸಹ ಸೈಡಲ್ಲಿ ಮಾಡ್ಕೊಳ್ತಾ ಇದ್ದೆ.
ಸರಿ ಇಲ್ಲ ಅಂದರೆ ವೆಯ್ಟ್ ಮಾಡಬೇಕು ಅಂದರೆ ಅದು ಮಾಡಬೇಕು ಅಂದರೆ ಟೈಮ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಅದೇ ಥರ ಮಾಡ್ಕೊತೀವಿ. ಈ ಥರ ಫುಲ್ಲು ಸ್ಮ್ಯಾಶ್ ಮಾಡಿಕೊಂಡು ಟೊಮೊಟೊ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಕುದ್ದಿದ್ದಾದಮೇಲೆ ಈ ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಏನು ಇಟ್ಕೊಂಡಿದ್ದೆ ಅದನ್ನಷ್ಟು ಹಾಕ್ಕೊಳ್ಬೇಕು. ನಾನಿಲ್ಲಿ ಧನಿಯಾ ಪುಡಿನಲ್ಲಿ ಆಲ್ಮೋಸ್ಟ್ ಎಲ್ಲ ಗರಂ ಮಸಾಲ ಸಹ ಆ್ಯಡ್ ಮಾಡಿರ್ತೀನಿ. ಸೊ ಹಾಗಾಗಿ ಗರಂ ಮಸಾಲ ಸಪ್ರೇಟಾಗಿ ಏನೂ ಹಾಕೋದಿಲ್ಲ, ಇದಿಷ್ಟೇ ಸಾಕಾಗುತ್ತೆ. ನಾನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಸೊ ನನಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡಿರ್ತೀನಿ. ಸೊ ಹಾಗಾಗಿ ಅದೊಂದು ಪೌಡ್ರ್ ಸಾಕಾಗುತ್ತೆ. ಸೊ ಅದನ್ನೆಲ್ಲ ಹಾಕಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗೋಕ್ಕೆ ಬಿಡಬೇಕು. ಸೊ ಫ್ರೈ ಆದಮೇಲೆ ಗಮ್ಮಂತ ಸ್ಮೆಲ್ ಬರ್ತಾ ಇರುತ್ತೆ, ಆಲ್ರೆಡಿ ಬಿರಿಯಾನಿ ಸ್ಮೆಲ್ ಬಂದುಬಿಟ್ಟಿರುತ್ತೆ ಇಷ್ಟಕ್ಕೇನೆ. ಸೊ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಎಲ್ಲ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಥರ ಬಿಟ್ಕೊಂಡಂಗೆ ಆಗುತ್ತೆ. ಸೊ ಆವಾಗ ನಾವು ಚಿಕನ್ನ ಹಾಕ್ಕೊಳ್ಬೋದು. ಚಿಕನ್ನ ಹಾಕ್ಕೊಂಡ್ರೆ ಫ್ರೈ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಚಿಕನ್ ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಲ್ವ, ಸೊ ಚೆನ್ನಾಗಿ ಎಲ್ಲ ಖಾರ ಎಲ್ಲ ಹಿಡ್ದಿರುತ್ತೆ. ಸೊ ಹಾಗಾಗಿ ಅದು ಮ್ಯಾರಿನೇಟ್ ಆಗಿದ್ದು ಇನ್ನೂ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಸೊ ಹಾಗಾಗಿ ಇದು ಚಿಕನ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೈ ಮಾಡ್ಕೊಳ್ಳೋದ್ರಿಂದ ಸೊ ಚೆನ್ನಾಗಿ ಖಾರ ಎಲ್ಲ ಹಿಡಿಯುತ್ತೆ, ಮಸಾಲ ಎಲ್ಲನೂ ಹಿಡಿಯುತ್ತೆ. ಆಲ್ರೆಡಿ ಮಸಾಲ ಎಲ್ಲ ಹಾಕಿದ್ದೀವಲ್ವ, ಅದೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ಬೇಕು. ಸೊ ಆಮೇಲೆ ನೀನು ಅಕ್ಕಿ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ನೀರೆಲ್ಲ ಹಾಕ್ತೀವಲ್ಲ, ನೀರಲ್ಲಿ ಒಂದು ಕುದಿ ಬಂದರೆ ಸಾಕು, ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಚಿಕನ್ ಎಲ್ಲ ಬೇಗ ಬೆಂದೋಗ್ಬಿಡುತ್ತೆ. ಮಟನ್ ಆದರೆ ಮಾತ್ರ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಚಿಕನ್ ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೇ ಸಾಕು, ಬೆಂದೋದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಪೀಸಸ್ಸು ಅಷ್ಟೇ, ಅದಕ್ಕೋಸ್ಕರನೇ ನಾನು ದಪ್ಪ ಮಾಡಿಸ್ಕೊಬಂದಿದ್ದೀನಿ. ಇನ್ನು ಸಣ್ಣ ಪೀಸಸ್ ಇದ್ದರೆ ಇನ್ನು ರೈಸ್ ಜೊತೆ ಎಲ್ಲನೂ ಮೆಲ್ಟ್ ಆದಂಗೆ ಆಗೋಗ್ಬಿಡುತ್ತೆ ಪೀಸಸ್ಸು. ಸೊ ಅದಕ್ಕೋಸ್ಕರ ಸೊ ಇನ್ನು ಅದನ್ನು ಮುಚ್ಚಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತೀನಿ. ಸ್ವಲ್ಪ ಬೆಂದಾಗಿದೆ ಅಂತಂದಾಗ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ತೀನಿ. ನೀರು ಬಿಸಿನೀರು ಬೇಕಾದರೆ ನೀವು ಬಿಸಿನೀರು ಹಾಕ್ಕೊಳ್ಬೋದು, ಇಲ್ಲ ತಣ್ಣೀರು ಬೇಕಾದರೆ ತಣ್ಣೀರನ್ನೇ ಹಾಕ್ಕೊಳ್ಬೋದು. ಸೊ ನೋಡಿ, ಇವಾಗ ಚಿಕನ್ ಆಲ್ರೆಡಿ ಫ್ರೈ ಆಗಿ ಚೆನ್ನಾಗಿ ಕುದಿ ಬಂದಿದೆ. ಚೆನ್ನಾಗಿ ಫ್ರೈನೂ ಸಹ ಆಗಿದೆ. ಸ್ವಲ್ಪ ಖಾರ ಎಲ್ಲ ಹಿಡ್ದಂಗೆ ಅನಿಸ್ತಾ ಇದೆ, ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಕಲರು ಸ್ವಲ್ಪ ನಮ್ಮದು ಖಾರದ ಪುಡಿ ಸ್ವಲ್ಪ ಕಲರ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ನಾನು ಏನು ಕಲರೆಲ್ಲ ಏನು ಯೂಸ್ ಮಾಡೋದಿಲ್ಲ. ನಾರ್ಮಲಾಗಿ ಏನು ಕಲರ್ ಇರುತ್ತೆ ಖಾರದ ಪುಡಿ, ಅದೇ ಕಲರನ್ನೇ ಕಲರಿಶಾಗಿ ಕಾಣಿಸುತ್ತೆ. ಸೊ ಇನ್ನು 1:2 ರೇಷನಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಸೊ ಯಾಕಂದರೆ ಇಲ್ಲಿ ಗ್ರೇವಿ ಆಲ್ರೆಡಿ ನೀರು ಇರುತ್ತೆ ಗ್ರೇವಿನಲ್ಲಿ ಸ್ವಲ್ಪ. ಸೊ ಹಾಗಾಗಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಂಡು ಹಾಕ್ಕೊಳ್ಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಸೊ ಇದೇ 1:2 ರೇಷನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಒಂದು ಕುದಿ ಬರೋಕ್ಕೆ ಬಿಡಬೇಕು. ಸೊ ಚಿಕನ್ ಆಲ್ರೆಡಿ ಬೆಂದಿರುತ್ತೆ. ಸೊ ಇನ್ನು ರೈಸ್ ಜೊತೆ ಹಾಕಿದ್ರೆ ಇನ್ನೂ ಬೆಂದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಕುದಿ ಬಂದರೆ ಸಾಕು. ಇಲ್ಲ ಬಿಸಿನೀರು ಇದ್ದರೆ ಬೇಗ ಹಾಕಿದ್ರೆ ಬೇಗ ಕುದಿ ಬಂದುಬಿಡುತ್ತೆ. ಸೊ ಇನ್ನು ಈ ಥರ ಕುದಿ ಬಂದಮೇಲೆ ಅಕ್ಕಿ ಏನು ನೆನೆಸಿ ಇಟ್ಟಿದ್ವಲ್ವ, ಸೊ ಹಾಕಿ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು, ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಸೊ ರೈಸ್ ಹಾಕ್ಬಿಟ್ಟು ಮುಚ್ಚಿ ಸ್ವಲ್ಪ ಒಂದು ವಿಜಿಲ್ ಮಾಡಿಸ್ಕೊಂಡ್ರೆ ಸಾಕು, ಬಿರಿಯಾನಿ ಫಟ್ ಅಂತ ರೆಡಿ ಆಗಿಬಿಡುತ್ತೆ. ಹಾರ್ಡ್ಲಿ ನಿಮಗೆ 15 to 20 ಮಿನಿಟ್ಸ್ ಒಳಗಡೆ ಎಲ್ಲ ರೆಡಿ ಆಗಿಬಿಡುತ್ತೆ. ಕಟ್ ಮಾಡೋದಕ್ಕೆ ಎಲ್ಲ ಸೇರಿ ತುಂಬ ಟೈಮೂ ಸಹ ಹಿಡಿಸಲ್ಲ ಈ ಥರ ಮಾಡೋದ್ರಿಂದ. ತುಂಬಾ ಈಸಿಯಾಗಿ ಬೇಗ ಆಗೋಗುತ್ತೆ. ಸೊ ಇನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಯಾವಾಗಾದ್ರು ದಮ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನಾನು ಒಂದು 4-5 ವೆರೈಟೀಸ್ ಥರ ಮಾಡ್ತೀನಿ ಮನೆಯಲ್ಲಿ ಬಿರಿಯಾನಿ ಮಾಡಬೇಕಂತಂದರೆ. ಸೊ ಇದು ಒಂಥರ. ಸೊ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ದಮ್ ಬಿರಿಯಾನಿ ಮಾಡೋದು ಯಾವ ಥರ ಅಂತ ಅಂದ್ಬಿಟ್ಟು, ನಾನು ಯಾವ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇನ್ನು ಕುಕ್ಕರ್ ವಿಜಿಲ್ ಹಾಕ್ಬಿಟ್ಟು ಒಂದು ವಿಜಿಲ್ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಮೀಡಿಯಮ್ ಫ್ಲೇಮ್ನಲ್ಲಿ, ತುಂಬ ಹೈ ಫ್ಲೇಮು ಬೇಡ, ತುಂಬ ಲೋ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸೊ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಬಿರಿಯಾನಿ ರೆಡಿನೇ ಆಗಿಬಿಡುತ್ತೆ. ಸೊ ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಕಲರು ಅಷ್ಟೇ ಸಕ್ಕತ್ತಾಗಿ ಬಂದಿತ್ತು. ಸೊ ಸೂಪರಾಗಿತ್ತು. ಎಲ್ಲರಿಗೂ ತುಂಬಾ ಇಷ್ಟಪಟ್ಟು ತಿಂದರು ನಮ್ಮ ಮನೆಯಲ್ಲಿ ಬಿರಿಯಾನಿ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಇದೆಲ್ಲ ಇಳಿಸಿದಾದ್ಮೇಲೆ ಒಂದು ಅರ್ಧ ಹೋಲ್ ಲೆಮನ್ ಏನು ಇಟ್ಕೊಂಡಿದ್ನಲ್ವ, ಅದನ್ನು ಅಲ್ಲಿ ಸ್ಕ್ವೀಸ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗಾರ್ನಿಷ್ ಮಾಡಿಕೊಂಡ್ರೆ ಸೊ ಬಿರಿಯಾನಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ಸ್ಟಾಗ್ರಾಮ್ ಪೇಜಲ್ಲೂ ಸಹ ಫಾಲೋ ಮಾಡಿ. ಸೊ ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಮೇಲೆ ಇನ್ನು ಸರ್ವ್ ಮಾಡ್ಕೊಂಡು ತಿಂದರೆ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಸೊ ಪೀಸಸ್ಸು ಅಷ್ಟೇ ತುಂಬಾ ಫುಲ್ಲು ಮೆತ್ತಗೇನೂ ಆಗ್ದಿರ ಚೆನ್ನಾಗಿತ್ತು, ಎಲ್ಲ ಹದವಾಗಿ ಬಂದಿತ್ತು. ರೈಸೂ ಅಷ್ಟೇ. ಸೊ ತುಂಬಾ ಸಖತ್ತಾಗಿತ್ತು. ಸೊ ಹೋಪ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.